ಇದೇ ನಮ್ಮ ಅರ್ಜುನ್ ಜನ್ಯ ಅವ್ರ ಸ್ಟುಡಿಯೋ ನೋಡಿ. ಅರ್ಜುನ್ ಜನ್ಯ ಅವರು ಬ್ಲಾಕ್ ಬಸ್ಟರ್ ಸಾಂಗ್ಗಳನ್ನೆಲ್ಲ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡೇ ಮಾಡೋದವ್ರು. ಜಗವೇ ನೀನು ಗೆಳತಿಯೇ. ಅಲ್ಲಿ ಹಂಸಲೇಖ ಅವ್ರು ನಿಮಗೆ 10 ನಿಮಿಷಕ್ಕೆ ಒಂದೊಂದು ಟ್ಯೂನ್ ಮಾಡೋರು, ಆ ಥರದ್ದು 5 ನಿಮಿಷಕ್ಕೆ ಒಂದೊಂದು ಟ್ಯೂನ್ ಮಾಡೋರು ಅಷ್ಟೇ. ಅವ್ರಿಗೇನು ತಲೆನಲ್ಲಿ ಒಂದು ಟ್ಯೂನ್ ಒಳಿತು ಒಳೆದಿದ ತಕ್ಷಣ ಅದಕ್ಕೊಂದು ಲೈನ್ ಅಟ್ಕೊಂಡು ಹಂಗೆ ಮಾಡ್ಬಿಡ್ತಾ ಇದ್ರು ಅವರು. ಇದು ನನ್ನ ನಿನ್ನ ಪ್ರೇಮ ಗೀತೆ ಸಿನಿಮಾ ಮ್ಯೂಸಿಕ್ಗೆ ಒಂದು 2 ದಿನ ಕೂತ್ರೆ ಹೆಚ್ಚವರು ಒಂದು ಇಡೀ ಸಿನಿಮಾ ಆಮೇಲೆ ಇವತ್ತು ಚೆನ್ನಾಗಿದೆ ಅನ್ನೋ ಸಾಂಗ್ ವರ್ಕ್ ಆಗ್ತಾ ಇಲ್ಲ. ಸೊ ಬೇರೆ ಸೂಪರ್ ಆಗಿದೆ ಅಂದ್ರೆ ಮಾತ್ರ ವರ್ಕ್ ಆಗೋದು. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ. ಓಹೋ ನಮಸ್ಕಾರ ಯಜಮಾನ್ರು. ಸಂಜೆ ಅವರು ಇವತ್ತು ಕೆಂಪು ಶರ್ಟ್ ಹಾಕೊಂಡು ನಿಲ್ಸ್ತಾ ಇದಾರೆ ಒಂಥರ. ಸೊ ಅಣ್ಣ ಹೇಗಿದ್ದೀರಾ? ರೆಡ್ ಬ್ಲೂ. ಸ್ನೇಹಿತರೆ ಸ್ವಾಗತ ನಿಮಗೆ. ನಮ್ಮ ಶಶಾಂಕ್ ಅವರು ಕನ್ನಡದ ಸದಭಿರುಚಿಯ ಸಿನಿಮಾ ನಿರ್ದೇಶಕರು. ಶಶಾಂಕ್ ಅವರು ಈಗ ಬ್ರ್ಯಾಟ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಅವ್ರನ್ನ ಹಾಕೊಂಡು ಸ್ನೇಹಿತರೆ ಲವ್ ಮಾಕ್ಟೈಲ್ ಖ್ಯಾತಿಯ ಡಾರ್ಲಿಂಗ್ ಕೃಷ್ಣ ಅವರು. ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ. ಸೊ ಹಾಡು ಆಲ್ರೆಡಿ ಒಂದು ಸೂಪರ್ ಹಿಟ್ ಆಗಿದೆ, ನೀವು ಕೇಳಿರ್ತೀರಾ. ಬನ್ನಿ ನಿಮ್ಗೆಲ್ರಿಗೂ ಸ್ವಾಗತ ನಮ್ಮ ಶಶಾಂಕ್ ಅವರ ಬದುಕಿನ ಕಥೆಗೆ. ಇದು ಸ್ನೇಹಿತರೆ ನಾವು ಇರುವಂಥದ್ದು ಬೆಂಗಳೂರಿನ ಹೆಬ್ಬಾಳ ಸ್ನೇಹಿತರೆ. ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಸ್ಟುಡಿಯೋ ಇದೆ. ಆ ಸ್ಟುಡಿಯೋನು ಕೂಡ ನಾವು ನೋಡೋಣಂತೆ. ಜೊತೆಗೆ ಶಶಾಂಕ್ ಅವರ ಹಾಡುಗಳ ಹಿಂದಿನ ಕಥೆ ಕೇಳೋಣ. ಓಕೆ. ಜಗವೇ ನೀನು ಗೆಳತಿಯೇ. ಸ್ನೇಹಿತರೆ ಶಶಾಂಕ್ ಅವರು ನೀವು ನೋಡಿರ್ತೀರಿ ಕನ್ನಡದ ಸದಭಿರುಚಿಯ ಸೂಕ್ಷ್ಮ ಮನಸ್ಸಿನ ನಿರ್ದೇಶಕರು ಸ್ನೇಹಿತರೆ. ಅವ್ರ ಸಿನಿಮಾಗಳು ನನಗೆ ಬಹಳ ಇಷ್ಟ. ಮೊಗ್ಗಿನ ಮನಸ್ಸು ಟೈಮ್ನ ನಾವು ನೋಡ್ತಾನೆ ಇದ್ದೀನಿ. ಸೊ ಹಾಗಾಗಿ ಕಳೆಸರ್ತಿ ಅವರ ವಿವರವಾಗಿ ಅವರ ಬದುಕಿನ ಬಗ್ಗೆ ಎಲ್ಲ ಮಾತಾಡಿದ್ವಿ, ಸಿನಿಮಾ ಬಗ್ಗೆ ಎಲ್ಲ. ಇವತ್ತು ವಿಶೇಷ, ಅವರು ತುಂಬ ಒಳ್ಳೆಯ ಸಿನಿಮಾ ಗೀತ ರಚನೆಕಾರರು, ಸಾಹಿತ್ಯ ಬರೀತಾರೆ, ಅನೇಕ ಒಳ್ಳೊಳ್ಳೆ ಹಾಡು ನೀವು ಕೇಳಿರ್ತೀರಿ. ಆದರೆ ಶಶಾಂಕ್ ಅವರೇ ಬರೆದ್ರೆ ನಿಮ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಸರ್. ಇವತ್ತು ಬ್ರ್ಯಾಟ್ ಸಿನಿಮಾ ಹಾಡು ಕೂಡ ಸೂಪರ್ ಹಿಟ್ ಆಗಿದೆ, ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ, 1 ಕೋಟಿ ಮೇಲೆ ಯೂಸ್ ಆಗಿದೆ. ಹೌದು, ಇನ್ನೂ ಆಗುತ್ತೆ ಹಲವಾರು ಕೋಟಿ. ಆ ಕೋಟಿಗಳೆಲ್ಲ ನಿಜಕ್ಕೂ ಕೋಟಿಗಳಾಗಲಿ. ಅಲ್ಲ, ಅದೇ ಥರ ಕೋಟಿ ದುಡ್ಡು ಬರ್ಬೇಕು ನಮ್ಗೆ. ಕೋಟಿ ವ್ಯೂಸ್ ಆಗಿದೆಯಲ್ಲ ಅದು ಇಂಪಾರ್ಟೆಂಟ್ ಅಲ್ಲ, ಕೋಟಿ ದುಡ್ಡು ಅಕೌಂಟಿಗೆ ಬರಬೇಕು, ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ಪ್ರೀತಿನೂ ಭಾಳ ಮುಖ್ಯ. ಸರ್ ಮತ್ತೊಮ್ಮೆ ಸ್ವಾಗತ ಕಲಾಮಧುರಿ ಸರ್. ಬನ್ನಿ ನಾವು ಈಗ ಅರ್ಜುನ್ ಜನ್ಯ ಅವ್ರ ಸ್ಟುಡಿಯೋ ಒಳಗಡೆ ಹೋಗೋಣ. ವಾವ್, ಇದೇ ನಮ್ಮ ಅರ್ಜುನ್ ಜನ್ಯ ಅವ್ರ ಸ್ಟುಡಿಯೋ. ಓಕೆ ನೋಡಿ, ಅರ್ಜುನ್ ಜನ್ಯ ಅವರು ಬ್ಲಾಕ್ ಬಸ್ಟರ್ ಸಾಂಗ್ಗಳನ್ನೆಲ್ಲ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡೇ ಮಾಡೋದವರು. ವೆರಿ ನೈಸ್. ಏನೇನಿರುತ್ತೆ ಇಲ್ಲಿ ನಮ್ಗೊಂದು ಪರಿಚಯ? ಹಾಂ, ಇಲ್ಲಿ ಇದೆಲ್ಲ ಅವ್ರ ಟೀಮ್ಗೆ ಮಾಡೋ ಕೆಲಸ. ಹಾಂ, ಅವ್ರ ಟೀಮ್ ಎಲ್ಲ ಯಾರು ಬಂದಿಲ್ಲ, ಎಲ್ಲ ದಸರಾಗೆ ಉತ್ಸವಕ್ಕೆ ಹೋಗಿದ್ದಾರೆ ಈಗ. ಓಹೋ, ಅಲ್ಲಿ ಪರ್ಫಾರ್ಮ್ ಮಾಡ್ತಾರಾ? ಹೌದೌದು. ಓಕೆ, ಇದು ನೋಡಿ ಅರ್ಜುನ್ ಅವರು ಕೆಲಸ ಮಾಡುವಂಥ ಜಾಗ ಇದು. ಓಕೆ. ಅಂದರೆ ನಮ್ಮ ಹಾಡುಗಳು ಕಂಪೋಸಿಂಗ್ ಎಲ್ಲ ನಡೆಯೋದು ಸಾಮಾನ್ಯವಾಗಿ ಇಲ್ಲೇ. ಅಂದರೆ ಇಲ್ಲೇ ಕೂತ್ಕೊಂಡು ಅವರೆಲ್ಲ ಕಂಪೋಸ್ ಮಾಡ್ತಾರೆ, ನಮ್ಮ ಹತ್ರ ಎಲ್ಲ ಫೀಡ್ಬ್ಯಾಕ್ ತೊಗೊಂಡು ರಫಾಗಿ ಕೇಳಿಸ್ತಾರೆ. ಅದನ್ನು ಕೇಳಿಬಿಟ್ಟು ನಾವು ಓಕೆನಾ ಇಲ್ವಾ ಅಂತ ಹೇಳ್ಬೇಕು ಸಾಂಗು. ಓಕೆ, ಉದಾಹರಣೆಗೆ ನಿಮ್ಮ ಜಗವೇ ನೀನು, ಈಗ ನಾನೇ ನೀನಂತೆ, ಓಕೆ, ಬ್ರ್ಯಾಟ್ದು ಇವೆಲ್ಲ ಬ್ರ್ಯಾಟ್ದು ಎಲ್ಲ ಸಾಂಗು. ಈಗ ಅಷ್ಟು ಇದು 5ನೇ ಪಿಕ್ಚರ್ ಈಗ ಬ್ರ್ಯಾಟು. ನೀವು ಮತ್ತು ಅರ್ಜುನ್ ಜನ್ಯ ಅವ್ರ 5ನೇ ಸಿನಿಮಾ ಇದು ಮಾಡಿರೋದು. ಓಕೆ, 5 ಬ್ಲಾಕ್ ಬಸ್ಟರ್ ಆಲ್ಬಮ್ಮು. ಒಂಥರ ನಿಮ್ಮ ಗುರುಗಳು ಹಂಸಲೇಖ ರವಿಚಂದ್ರನ್ ಪೇರ್ ನೀವು. ಅವ್ರ ದಂತಕಥೆಗಳು ದೊಡ್ಡವರಲ್ಲ ನಾವು. ನಮ್ದು ಏನೋ ಚಿಕ್ಕದಾಗಿ 5 ಸಿನಿಮಾನು ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ ಅರ್ಜುನ್ ಅವರು. ಓಕೆ, ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು ಏನು ಅಂದರೆ ಏನು ಅದೊಂದು ಕಂಫರ್ಟ್ ಝೋನಾ, ಅಥವಾ ನಿಮ್ಮ ಮನಸ್ಸು ಅವ್ರ ಮನಸ್ಸು ಅರ್ಥ ಆಗುತ್ತೆ ಅಂತನಾ? ಒಬ್ಬ ಸಂಗೀತ ನಿರ್ದೇಶಕರ ಜೊತೆಗೆ ಒಬ್ಬ ನಿರ್ದೇಶಕರ ಪಯಣ ಹಲವು ಸಿನಿಮಾಗಳು ಹೇಗೆ ಬರುತ್ತದೋ ಅಲ್ಲ, ಅದು ಕೆಮಿಸ್ಟ್ರಿ ವರ್ಕೌಟ್ ಆದ್ರೇ. ಈಗ ನನಗೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಅವ್ರ ಜೊತೆ ನನಗೆ ತುಂಬ ಕಂಫರ್ಟ್ ಇದೆ. ಯಾಕೆಂದರೆ ಅವ್ರಿಗೆ ಮ್ಯೂಸಿಕಲ್ಲಿ ತುಂಬಾ ನಾಲೆಡ್ಜ್ ಇದೆ, ಮ್ಯೂಸಿಕನ್ನು ಅಕಾಡೆಮಿಕ್ಕಾಗಿ ಕಲ್ತಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್ ಪಲ್ಸ್ ಗೊತ್ತಿರಬೇಕು. ಯಾವ ಥರ ಸಾಂಗು ಮಾಡಿದ್ರೆ ಅದು ವರ್ಕ್ ಆಗುತ್ತೆ, ಕಮರ್ಷಿಯಲಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಅದು ತುಂಬ ಕಡಿಮೆ ಜನಕ್ಕೆ ಗೊತ್ತಿದೆ. ಅಂದರೆ ಅದು ಗೊತ್ತಿದ್ದವರೇ ಸಕ್ಸಸ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಆಗೋದು. ಸೊ ಅರ್ಜುನ್ ಅವರು ಅದರಲ್ಲಿ ತುಂಬ ಎಕ್ಸ್ಪರ್ಟು. ಸೊ ಆಮೇಲೆ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡುವಾಗ ಇನ್ನೊಂದು ಎಲ್ಲದಕ್ಕಿಂತ ದೊಡ್ಡ ಇದೇನೆಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಈಗ ನನಗೊಂದು ಸಾಂಗು, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬ್ರ್ಯಾಟ್ ಸಿನಿಮಾದ್ದು ನಾನೇ ನೀನಂತೆ ಸಾಂಗಿಗೆ ಶ್ರೀರಾಮ್ ಅವ್ರು ಹಾಡಿರೋದು, ಶ್ರೀರಾಮ್ ಅವ್ರ ಲಹರಿ ಸಾಂಗು ಫೈನಲ್ ಆಗೋಕ್ಕೆ ಹೆಚ್ಚು ಕಮ್ಮಿ 4 ತಿಂಗಳಾಯಿತು. ಒಂದು ಹಾಡು ಫೈನಲ್ ಆಗೋಕ್ಕೆ 4 ತಿಂಗಳಾಯಿತು. ಅಂದರೆ
ಅಷ್ಟು ಟ್ಯೂನ್ಗಳನ್ನು ಮಾಡಿದ್ದಾರೆ ಆ ಸಾಂಗಿಗೆ. ಒಂದು ಸಾರಿ ಕೂತ್ವಿ, ಒಂದೆರಡು ಟ್ಯೂನ್ ಮಾಡಿದ್ರು. ಯಾಕೋ ಈಗ ಫೈನಲ್ ಆಗಿ ಈಗ ಅವ್ರು ಮಾಡ್ತಾರೆ ಅಷ್ಟೇ. ನಾವು ಹೇಳಿದ್ದಂಗೆ ಒಂದು ಟ್ಯೂನ್, ಈ ಥರ ಟ್ಯೂನ್ ಬೇಕು ಈ ಫೀಲ್ಗೆ, ಈ ಮೂಡ್ಗೆ ಅಂದರೆ ಒಂದು ಟ್ಯೂನ್ ಮಾಡ್ತಾರೆ. ಅದನ್ನು ಈ ಟ್ಯೂನ್ ಓಕೆನೋ ಬೇಡವೋ ಅಂತ ಯಾವತ್ತೂ ಡಿಸೈಡ್ ಮಾಡೋದು ಡೈರೆಕ್ಟರ್ಗಳೇ. ನಾನು ಅಂತಲ್ಲ, ಯಾವ ಡೈರೆಕ್ಟರ್ಗಳಾದ್ರೂ ಅವರೇ. ಯಾಕೆಂದರೆ ಅವ್ರಿಗೆ ಕತೆ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಏನು ಸೂಟ್ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ನಮಗೆ ಬಿಟ್ಬಿಟ್ಟಿರ್ತಾರೆ ಆಯ್ಕೆ. ನಾವು ಓಕೆ ಅನ್ಬೇಕು, ನಿರ್ದೇಶಕರು ಓಕೆ ಅಂದಮೇಲೆ ಆ ಸಾಂಗು, ಆ ಟ್ಯೂನ್ ಓಕೆ ಅಂತ, ಆಮೇಲೆ ಮಿಕ್ಕಿದ್ದೆಲ್ಲ ಪ್ರಾಸೆಸ್ಸು. ಸೊ ಆ ಥರ ಕೂತ್ಕೊಂಡು ಕಂಪೋಸಿಂಗು ಈಗ ಇಲ್ಲಿ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ, ಮೈಸೂರಿಗೆ ಹೋಗಿದ್ವಿ, ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿದ್ವಿ, ಎಲ್ಲೆಲ್ಲೋ ಕೂತ್ಕೊಂಡು. ಅಂದರೆ ಅಷ್ಟೊಂದು ಟ್ಯೂನ್ಗಳು ಸಾಮಾನ್ಯ ಈ ಸಾಂಗಿಗೆ, ಅಂದರೆ ಈ ಸಿಚುವೇಶನ್ಗೆ, ಅಂದರೆ ಆ ಸಿಚುವೇಶನ್ಗೆ ನಾವೇಂದ್ರೆ ಒಂದು ಸಿಚುವೇಶನ್ಗೆ ಒಂದು ಸಾಂಗ್ ಮಾಡ್ತಾ ಇರ್ತೀವಿ ಅಷ್ಟೇ. ಆ ಸಂದರ್ಭಕ್ಕೆ ಈ ಥರದ್ದು ಒಂದು ಲವ್ ಸಾಂಗ್ ಬೇಕು. ಒಂದು ಹೆಚ್ಚು ಕಮ್ಮಿ ಒಂದು ಸರಿ ಕೂತ್ರೆ ಅರ್ಜುನ್ ಒಂದು 2-3 ಟ್ಯೂನ್ ಮಾಡ್ತಾರೆ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಊಟ ಆಗೋಷ್ಟರೊಳಗೆ ಒಂದು 3 ಟ್ಯೂನ್ ಅಂತೂ ಮಾಡ್ತಾರೆ ಅವರು ಮಿನಿಮಮ್ಮು. ಸೊ ಪ್ರತಿ ಸರಿ ಸಿಟ್ಟಿಂಗಲ್ಲೂ ಒಂದು 3 ಟ್ಯೂನ್ ಮಾಡೋರು. ಅದು ಒಂದು 4-5 ಸಿಟ್ಟಿಂಗ್ ಆದ್ರೂ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲದೂ ಒಳ್ಳೆ ಟ್ಯೂನ್ಗಳೇ. ಅದೇನೋ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಮಾಡಿದೆ ಅದು ಇದು ಅಂತಲ್ಲ. ಅವರು ಮ್ಯೂಸಿಕ್ ಹಾರ್ಮೋನಿಯಮ್ ಅಲ್ಲಿ ಕೀಬೋರ್ಡ್ ಮೇಲೆ ಕೈ ಇಟ್ಟರೆ ಒಂದು ಒಳ್ಳೆ ಟ್ಯೂನ್ ಬರುತ್ತೆ. ಅಷ್ಟು ಟ್ಯಾಲೆಂಟೆಡು ಅರ್ಜುನು. ಪ್ರತಿ ಸರಿ ಒಳ್ಳೆ ಟ್ಯೂನೇ ಮಾಡ್ತಾರೆ. ಬಟ್ ನಮಗೆ ಅದು ಕನ್ವಿನ್ಸ್ ಆಗಬೇಕಲ್ಲ, ನನ್ನ ಸಿಚುವೇಶನ್ಗೆ, ನಮ್ಮ ಸಿನಿಮಾಗೆ ಸೂಟ್ ಆಗುತ್ತಾ. ಇದೆಲ್ಲ ನಾವು ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ಯೋಚನೆ ಮಾಡಿದಾಗ ನಮಗೆ ಇದು ಯಾಕೋ ಸ್ವಲ್ಪ ಇನ್ನೊಂದು ಬೇರೆ ಕೊಡಿ, ಇನ್ನೊಂದು ಮಾಡಿ ಅಂತ ಈ ಥರ ಒಂದು 3 ತಿಂಗಳು, ಅಂದರೆ ಒಂದು 4-5 ಸಿಟ್ಟಿಂಗ್ ಆಗಿ ಆಮೇಲೆ ಹುಟ್ಟಿದಂಥ ಸಾಂಗು ಆ ಟ್ಯೂನು ಬ್ರ್ಯಾಟ್ನ ನಾನೇ ನೀನಂತೆ ಸಾಂಗು. ಆಮೇಲೆ ಯಾವೊಂದು ದಿವಸ ಆ್ಯಕ್ಚುಲಿ ಇದಕ್ಕೆ ಹೋಗಿದ್ದೀವಿ ನಾವು, ಯಾವುದೋ ಒಂದು ಹೊರಗಡೆ ಬಂಡೀಪುರ ಅರಣ್ಯ ಫಾರೆಸ್ಟ್ ಅದ್ರ ಹತ್ರ ಒಂದು ಯಾವುದೋ ಒಂದು ರೆಸಾರ್ಟಲ್ಲಿ ಹೋಮ್ ಸ್ಟೇ ಥರದ್ದು. ಅಂದರೆ ಪಾಪ ಅವ್ರಿಗೆ ಶೂಟಿಂಗ್ ನಡೀತಾ ಇತ್ತು ಅವ್ರದ್ದು 45 ಸಿನಿಮಾದ್ದು. ಅದ್ರ ಮಧ್ಯದಲ್ಲಿ ಗ್ಯಾಪಲ್ಲಿ ಸಂಡೇ ನಮ್ಗೆ ಸಾಂಗ್ ಬೇಕು, ಅವ್ರ ಶೂಟಿಂಗ್ ಮಧ್ಯೆ ಗ್ಯಾಪ್ ಮಾಡ್ಕೊಂಡು ಸಂಡೇ ರಜೆ ಇರುತ್ತಲ್ಲ ಅವತ್ತು ಬಂದು ಅಲ್ಲಿ ಕಂಪೋಸ್ ಮಾಡಿದ್ರು ಅವರು. ಅಲ್ಲೂ ಇದೇ ಥರದ್ದೊಂದು ಸ್ಟುಡಿಯೋ ಇತ್ತು. ಆವತ್ತು ಮಾಡಿದ ಟ್ಯೂನು ಓಕೆ ಆಯಿತು. ಇವತ್ತು ಸುಮಾರು 1.5 ಕೋಟಿ ಜನ ನೋಡಿರುವ ನಾನು ನಿನ್ನಂತೆ. ಹೌದೌದು, ಅದ್ರ ಹಿಂದೆ ಅಷ್ಟು ಎಫರ್ಟ್ ಇದೆ. ಓಕೆ, ಕ್ಷಮೆ ಇರಲಿ, ನಾನು ಸ್ವಲ್ಪ ಇನ್ನೂ ಫ್ಲ್ಯಾಶ್ ಬ್ಯಾಕ್ ಹೋಗಿ ಕೇಳ್ತೀನಿ. ಈಗ ಕೇಳಬೇಕಾದ್ರೂ ಗೊತ್ತಿಲ್ಲ. ಈಗ ನೀವು ಹಂಸಲೇಖ ಸರ್ ಜೊತೆ ಎಲ್ಲ ಮಾಡಬೇಕಾದ್ರೆ ಅವ್ರ ಸೂಪರ್ ಹಿಟ್ ಹಾಡುಗಳು ಅರ್ಧ ಗಂಟೆಯಲ್ಲಿ ಮಾಡಿಬಿಟ್ಟೆ, 1 hour ಮಾಡಿಬಿಟ್ಟೆ ಅಂತೆಲ್ಲ ಕೆಲವು ಒಂಥರ ಬೈಟ್ಸ್ ಕೇಳ್ತಿರ್ತೀವಿ ನಾವು. ಸೊ ಒಂದು 3-4 ತಿಂಗಳು ತಗೊಳುತ್ತಲ್ಲ, ಅಂದರೆ ವೈ ಇಟ್ ಇಸ್ ನಿಮಗೆ ತೃಪ್ತಿ ಆಗಲ್ಲ? ಈಗ ಏನಾಗಿದೆ ಪ್ರಾಬ್ಲಮ್ಮು, ಅವತ್ತು ಹಾರ್ಮೋನಿಯಮಲ್ಲಿ, ಈಗ ನೀವು ಹಂಸಲೇಖ ಅವ್ರ ಟೈಮಲ್ಲೇ ಅಂತಂದರೆ ಅವರು ಹಾರ್ಮೋನಿಯಮಲ್ಲಿ ಕಂಪೋಸ್ ಮಾಡ್ತಾ ಇದ್ದಿದ್ದು. ಅವ್ರು ಇವತ್ತಿಗೂ ಅದರಲ್ಲೇ ಮಾಡೋದು. ಹಾರ್ಮೋನಿಯಮಲ್ಲಿ ಇಟ್ಕೊಂಡು ಪೇ ಮಾಡಿ ಅವ್ರ ಬಾಯಲ್ಲಿ ಆಡ್ತಾರೆ ತನನ ಅಂತ. ಅವರು ಏನು ಟ್ಯೂನ್ ಇರುತ್ತೋ ಅದನ್ನು ಆಡ್ತಾಯಿದ್ರು. ಉದಾಹರಣೆ ಕಮಾನು ಡಾರ್ಲಿಂಗ್ ತನ್ನ ಹಂಸಲೇಖ ಅವ್ರದ್ದು ಒಂದು ಅಡ್ವಾಂಟೇಜ್ ಏನಂದರೆ ಅವರೇ ಲಿರಿಕ್ಸ್ ಬರಿತಾ ಇದ್ದಿದ್ದರಿಂದ ಅದ್ರ ಜೊತೆಗೆ ಒಂದು ಲೈನ್ ಸೇರಿಸ್ಬಿಟ್ಟು ಹೇಳ್ಬಿಡೋರು. ಅವ್ರು ಕಮಾನು ಡಾರ್ಲಿಂಗ್ ಅಂತಲೇ ಹೇಳ್ಬಿಡೋರು. ಈಸಿ ಆಗ್ಬಿಡೋದು ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್ ಅಲ್ಲ, ಯಾರು ಡೈರೆಕ್ಟರ್ಗಳಿಗೆ ಜಡ್ಜ್ ಮಾಡೋಕ್ಕೆ ಈಸಿ ಆಗ್ಬಿಡೋದು. ಅವರೇ ಲಿರಿಕ್ ರೈಟರ್ ಆಗಿರೋದ್ರಿಂದ. ಬಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೂ ಅದು ಆಗಲ್ವಲ್ಲ. ಸೊ ಆ ಥರ ಮಾಡೋರು ಅದರಲ್ಲಿ ಕೇಳಿ ಜಡ್ಜ್ ಮಾಡಿಬಿಡ್ಬೇಕಾಗಿತ್ತು ಅವತ್ತಿಗೆ. ಅಲ್ಲಿ ಹಂಸಲೇಖ ಅವ್ರು ನಿಮಗೆ 10 ನಿಮಿಷಕ್ಕೆ ಒಂದೊಂದು ಟ್ಯೂನ್ ಮಾಡೋರು, ಆ ಥರದ್ದು 5 ನಿಮಿಷಕ್ಕೆ ಒಂದೊಂದು ಟ್ಯೂನ್ ಮಾಡೋರು ಅಷ್ಟೇ. ಅವ್ರಿಗೇನು ತಲೆನಲ್ಲಿ ಒಂದು ಟ್ಯೂನ್ ಹೊಳೆದಿದ್ದ ತಕ್ಷಣ ಅದಕ್ಕೊಂದು ಲೈನ್ ಇಟ್ಕೊಂಡು ಹಂಗೆ ಮಾಡಿಬಿಡ್ತಾ ಇದ್ರು ಅವರು ಅಲ್ವಾ. ಅಂದರೆ ಅವತ್ತು ಅದೇ ಬರೀ ಹಾರ್ಮೋನಿಯಂ ಇಟ್ಕೊಂಡು ಮಾಡಿದಾಗ ಹಂಗೇನೆ ಅದು. ಈಗ ಅರ್ಜುನ್ ಅವರು ಹಾರ್ಮೋನಿಯಂ ಇಟ್ಕೊಂಡು ಮಾಡಿದ್ರೆ ಅವರು 10 ನಿಮಿಷಕ್ಕೆ ಒಂದೊಂದು ಟ್ಯೂನ್ ಮಾಡ್ತಾರೆ. ಇವ್ರಿಗೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಬಟ್ ಈಗ ಪ್ರಾಸೆಸ್ ಎಲ್ಲ ಏನಾಗಿದೆ, ಅಷ್ಟರಲ್ಲೇ ಜಡ್ಜ್ ಮಾಡ್ತಾ ಇಲ್ಲ. ಈಗ ಮುಂಚೆ ಎಲ್ಲ ನಾವು ಆತ ಅಷ್ಟು ಟ್ಯೂನ್ ಮಾಡಿದ್ರೆ ಆ ಟ್ಯೂನನ್ನೇ ಜಡ್ಜ್ ಮಾಡಬೇಕಿತ್ತು ಡೈರೆಕ್ಟ್ರು. ಈ ಟ್ಯೂನ್ ಓಕೆನಾ ಇಲ್ವಾ, ಓಕೆ ಅಂತ ಹೇಳಿದ್ರೆ ಆಮೇಲೆ ಅದಕ್ಕೆಲ್ಲ ಮಸಾಲೆ ಅಂದರೆ ರಿದಮ್ ಹಾಕೋದು, ಪ್ರೋಗ್ರಾಮಿಂಗ್ ಮಾಡೋದು, ಅದಕ್ಕೆ ಒಂದು ಸಾಹಿತ್ಯ ಬರೆಯೋದು, ಇದು ಮಾಡೋದು, ಆಮೇಲೆ ಏನು ಕೆಲಸ ಅದೆಲ್ಲ. ಉದಾಹರಣೆ ಕೌರವದ ಎನಿ ಸಾಂಗ್, ನೀವು ಯಾವುದೇ ಸಾಂಗ್, ಈಗ ಕುಕ್ಕು ಕುಕ್ಕು ಅಷ್ಟೇ. ಹಂಸಲೇಖ ಅವರು ಒಂದು ಮ್ಯೂಸಿಕ್, ಒಂದು ಸಿನಿಮಾ ಮ್ಯೂಸಿಕ್ಕಿಗೆ ಒಂದು 2 ದಿನ ಕೂತ್ರೆ ಹೆಚ್ಚವರು ಒಂದು ಇಡೀ ಸಿನಿಮಾ 5-6 ಹಾಡು ಮಾಡೋದು. ಅಂದರೆ ಅವತ್ತಿನ ಟೆಕ್ನಾಲಜಿ ಹಂಗಿತ್ತು. ಅಂದರೆ ಹಾರ್ಮೋನಿಯಮಲ್ಲೇ ಕೇಳಿ ಡಿಸೈಡ್ ಮಾಡಬೇಕಾಗಿತ್ತು, ಅಲ್ಲೇ ಜಡ್ಜ್ಮೆಂಟ್ಗೆ ಬರಬೇಕಾಗಿತ್ತು, ಆಗೋಗ್ಬಿಡೋದು. ಬಟ್ ಇವತ್ತು ಏನಾಗಿದೆ, ಈಗ ಅರ್ಜುನ್ ಕೂತ್ಕೊಂಡು ಹಾರ್ಮೋನಿಯಮಲ್ಲಿ ಅವರು ಬೇಕಾದರೆ ಒಂದು ಅರ್ಧ ದಿನದಲ್ಲಿ ಒಂದು 4 ಟ್ಯೂನ್ ಮಾಡ್ತಾರೆ.
ಬಟ್ ನಾವು ಅದನ್ನು ಅಷ್ಟಕ್ಕೇ ಗೇಜ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ. ಈಗ ನೋಡಿ ಅವ್ರು ಇಲ್ಲಿ ಈ ಕೀಬೋರ್ಡಲ್ಲಿ ಕೂತ್ಕೊಂಡು ಇದರಲ್ಲೇ ಮಾಡಿದ್ರು ಅಂದರೆ ಈಗ ಮುಂಚೆ ಥರ ಬರೀ ತನನ ಅಂತ ಆಡ್ಬಿಟ್ಟು ಹಾರ್ಮೋನಿಯಮಲ್ಲಿ ಈ ರಿದಮ್ ಎಲ್ಲ ಟಕ್ 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 ಕೈಯಲ್ಲಿ ಹೊಡೆದ್ಬಿಟ್ಟು ಕೇಳಿಸ್ಬಿಡೋರು, ಈ ಥರ ಇರುತ್ತೆ ರಿದಮ್ ಅಂತ. ಯಾವಾಗ ಅವಾಗ ಹಂಸಲೇಖ 90s ಅಲ್ಲೆಲ್ಲ ಇಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಇರಲ್ಲ. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಇರೋದ್ರೆ ನಾವೇನು ಕೇಳ್ತೀವಿ, ಗುರುವೆ ಒಂದು ಹಾಕಿ ಒಂದು ರಿದಮ್ ಹಾಕಿ ಅದಕ್ಕೊಂಚೂರು ಮಸಾಲೆ ಹಾಕ್ಬಿಟ್ಟು ಕೇಳಿಸಿ ನೋಡೋಣ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತ. ಓಕೆ, ನೀವು ಹಿಂಗೆ ಬರೀ ತನನ ಅಂತ ಆಡ್ಬಿಟ್ಟು ಇದರಲ್ಲೇ ಡಿಸೈಡ್ ಮಾಡಿ ಅಂದರೆ ಆಗಲ್ಲ. ಇವಾಗ ಇಷ್ಟೊಂದು ಟೆಕ್ನಾಲಜಿ ಇದೆಯಲ್ವಾ, ಬಳಸಿ ನೋಡೋಣ, ಬಳಸಿ ಅಂತ. ಓಕೆ ಅಲ್ವಾ? ಸಾಧ್ಯ ಆದರೆ ನಿಮ್ದೊಂದು ರಫ್ ಲಿರಿಕ್ ಕೊಟ್ಟು ಅಲ್ಲ, ಅದು ನಾವು ಕೊಡಬೇಕು, ನಾವು ಕೊಡ್ಬೋದು, ಕೊಡದಲ್ಲೇನೇ ಇರ್ಬೋದು, ಏನೇ ಆಗ್ಬೋದು. ಅದಕ್ಕೇನಾಗುತ್ತೆ, ಅವ್ರಿಗೆ ಟೈಮ್ ಹಿಡಿಯುತ್ತೆ. ಟೂರ್ 10 ನಿಮಿಷದಲ್ಲೇ ಮಾಡಿಬಿಡ್ತಾರೆ. ಬಟ್ ಅದನ್ನು ಒಂಚೂರು ಅದಕ್ಕೊಂದು ಬೇಸಿಕ್ ರಿದಮ್ ಹಾಕಿ ಅದಕ್ಕೊಂದು ಸಣ್ಣ ಪುಟ್ಟ ಪ್ರೋಗ್ರಾಮಿಂಗ್ ಮಾಡಿ ಬೇಸಿಕ್ ನಮ್ಗೆ ಕೇಳೋಕ್ಕೆ ಒಂದು ಸಾಂಗ್ ಕೇಳ್ದಂಗೆ ಲೆಕ್ಕ ಅದು ಅಲ್ವಾ. ಅದನ್ನು ಮಾಡೋಕ್ಕೆ ಅವ್ರಿಗೊಂದು 2 hours ಹಿಡಿಯುತ್ತೆ. ಸೊ ಹಂಗಾಗಿ ಅಷ್ಟು ಇದರಲ್ಲಿ 3 ಸಾಂಗ್ ಮಾಡ್ತಾರೆ ಒಂದು ಅರ್ಧ ದಿನ, ಒಂದಿನ ಅಲ್ಲ, ಮಧ್ಯಾಹ್ನದ ಅಷ್ಟೊತ್ತಿಗೆ ಔಟು. ಅಷ್ಟು ಸ್ಟ್ರೆಸ್ಫುಲ್ ಜಾಬ್ ಅದು. ಕ್ರಿಯೇಟಿವ್ ಬೆಳಗ್ಗೆ ಕೂತ್ರೆ ಒಂದು 8 ಗಂಟೆಗೆ, ಮಧ್ಯಾಹ್ನದ ಅಷ್ಟೊತ್ತಿಗೆ ಅವ್ರಿಗೆ ಟಯರ್ಡ್ ಆಗ್ಬಿಡ್ತಾರೆ. ಯಾರಿಗಾದರೂ ಅಷ್ಟೇ ಟಫ್ ಜಾಬ್ ಅದು ಮ್ಯೂಸಿಕನ್ನು ಕ್ರಿಯೇಟ್ ಮಾಡಿ. ಆಮೇಲೆ ಆ ಸೌಂಡ್ ಕೇಳ್ತಾನೆ ಇರಬೇಕಲ್ಲ. ಸೊ ಅವತ್ತಿನ ಕಾಲ ಹಂಗಿತ್ತು, ಇವತ್ತಿನ ಕಾಲ ಹಿಂಗಿದೆ. ಇದಕ್ಕೆ ತಕ್ಕಂಗೆ ನಾವು ಇದನ್ನು ಕೇಳಿ ಆಮೇಲೆ ಅಷ್ಟಕ್ಕೆ ನಿಲ್ಲಿಸಲ್ಲ. ಇವತ್ತು ನಾವು ಅದೊಂದು ಮಾಡ್ತಾರೆ, ಅವ್ರನ್ನ ಕೊಡ್ತಾರೆ, ಅದನ್ನು ಅವ್ನು ಮಾಡಿ ಕೊಟ್ಮೇಲೆ ಚೆನ್ನಾಗಿದೆ ಆಯ್ತು, 1-2 ದಿವಸ ಹೇಳ್ತೀನಿ ಅಂತೀವಿ. ಅಲ್ಲಿಗೆ ಡಿಸಿಷನ್ ಬರಲ್ಲ. ಹಂಗೆಲ್ಲ ಇವತ್ತು ಯಾರು ಓಕೆ ಮಾಡಲ್ಲ. ಯಾಕೆ ಅಂದರೆ ಇವತ್ತೇನಾಗಿದೆ, ಕಾಂಪಿಟೇಷನ್ ಜಾಸ್ತಿ. ಇಲ್ಲ ಗೆಲ್ಲಲೇಬೇಕಾದ ಏನಾಗ್ತಾ ಇತ್ತು ಮುಂಚೆ ಎಲ್ಲ, ಈ ಕನ್ನಡದಲ್ಲೇ ತಗೊಂಡ್ರೆ ಒಂದು ವರ್ಷಕ್ಕೊಂದು 40 ಪಿಕ್ಚರ್ ಬರೋದು. 90s ಅಗೈನ್ ಅಲ್ವಾ, 40 ಸಿನಿಮಾ ಬಂದರೆ ಹೆಚ್ಚು ವರ್ಷಕ್ಕೆ. ಇವತ್ತು ವರ್ಷಕ್ಕೆ 200 ಸಿನಿಮಾ ಬರುತ್ತೆ. ಆಮೇಲೆ ಬರೀ ಕನ್ನಡ ಅಷ್ಟೇ ಅಲ್ಲ, ಎಂಟೈರ್ ಇಂಡಿಯಾ ದಿನಕ್ಕೊಂದು 100 ಸಾಂಗ್ ರಿಲೀಸ್ ಆಗುತ್ತೆ, ಎಲ್ಲ ಲ್ಯಾಂಗ್ವೇಜ್ದು. ಇವತ್ತು ನಮ್ಮ ಆಡಿಯನ್ಸು ಎಲ್ಲ ಲ್ಯಾಂಗ್ವೇಜ್ ಹಾಡುಗಳನ್ನ ಕೇಳ್ತಾರೆ. ಇದ್ರ ಮಧ್ಯದಲ್ಲಿ ನಮ್ಮ ಸಾಂಗ್ ಸ್ಟ್ಯಾಂಡ್ ಔಟ್ ಆಗಬೇಕಲ್ವಾ. ಅಂದರೆ ಅದಕ್ಕೆ ನಮ್ದು ಎಕ್ಸ್ಟ್ರಾ ಎಫರ್ಟು ಎಲ್ಲ ಬೇಕು. ನಮಗೆ ತುಂಬ ಅಲರ್ಟ್ ಆಗಿರ್ಬೇಕು ನಾವು. ಆಮೇಲೆ ಇವತ್ತು ಚೆನ್ನಾಗಿದೆ ಅನ್ನೋ ಸಾಂಗ್ ವರ್ಕ್ ಆಗ್ತಾ ಇಲ್ಲ. ಸೊ ಬೇರೆ ಸೂಪರ್ ಆಗಿದೆ ಅಂದರೆ ಮಾತ್ರ ವರ್ಕ್ ಆಗೋದು. ಚೆನ್ನಾಗಿದೆ ಅನ್ನೋದಕ್ಕೆಲ್ಲ ಏನು ವರ್ಕ್ ಆಗಲ್ಲ ಇವತ್ತು. ಸೂಪರಾಗೆ ಇದ್ರೇ ಆ ಸಾಂಗ್ ಇಟ್ಟಾಗೋದು. ತಿರುಗಿ ನೋಡೋದು ಅಷ್ಟೇ. ಯಾಕೆಂದ್ರೆ ಚೆನ್ನಾಗಿರೋ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿರೋ ಸಾಂಗೇ ಮಾಡ್ತಾರೆ. ಒಂದು ಸಂಗೀತ ಅಂದಾಗ ಚೆನ್ನಾಗಿಲ್ಲ ಅನ್ನೋದಿಲ್ಲ ಅಲ್ಲಿ. ನೀವು ಹಾರ್ಮೋನಿಯಂ ಮೇಲೆ ಕೈ ಇಟ್ಟರೆ, ನೀವು ಮ್ಯೂಸಿಕ್ ಕಲ್ತ್ಕೊಂಡು ಆ ರಾಗಕ್ಕೆ ಒಂದು ಶಕ್ತಿ ಇರುತ್ತೆ ಅಲ್ವಾ, ಏನೋ ಒಂದು ಅದು ಕೇಳೋ ಥರನೇ ಇರುತ್ತೆ. ಈಗ ನೀವು ಗಮನಿಸಿರ್ಬೋದು, ಟಿವಿ ಸೀರಿಯಲ್ ನೋಡ್ತೀರಾ ನೀವು? ಯಾವಾಗಾರು ನೋಡಿದ್ರಾ? ಅಪರೂಪಕ್ಕೆ. ಆಯ್ತು, ಇವಾಗ ಬಿಡಿ ಬ್ಯುಸಿ ಆಗಿದ್ರೆ, ಹಿಂದೆ ಟಿವಿ ಸೀರಿಯಲ್ ನೋಡಿದಿರಲ್ವಾ? ನೋಡಿ, ನೀವು ಟಿವಿ ಸೀರಿಯಲ್ ಸಾಂಗ್ಗಳು ಎಷ್ಟು ಸಾಂಗು ನೀವು ಹೇಳೋದ ಬಾಯಲ್ಲೆಲ್ಲ ಹೇಳ್ಕೊಂಡು ಓಡಾಡಿದ್ದೀರಾ. ಬಲು ದೂರದಿ ಹೊಳೆಯುತ್ತಿ ಮಾಯಮೃಗ ಹೇಳ್ಕೊಂಡು ನೋಡೋದು. ಈಗ ಅದನ್ನೇ ಒಂದು ಸಿನಿಮಾಗೆ ಕಮರ್ಷಿಯಲ್ ಸಾಂಗು ಅಂತ ಕೇಳಿದಾಗ ಇದು ಯಾವ್ದು ಗುರು ಸಾಂಗು ಅಂತೀರ. ಅದೇನಾಗುತ್ತೆ, ಸಂಗೀತ ನೀವು ಸಂಗೀತ ಒಂದ್ಸರಿ ಕೇಳಿದ ತಕ್ಷಣವೇ ಇಂಪಾಗೇ ಇರುತ್ತೆ ಸಂಗೀತ. ಇವತ್ತು ಪದೇ ಕೇಳಿದಾಗ ಅದೇ ಚೆನ್ನಾಗಿದೆ ಅನ್ಸೋ ಸ್ಟಾರ್ಟ್ ಆಗುತ್ತೆ. ಈ ಸೀರಿಯಲ್ ಸಾಂಗ್ ನೀವು ದಿನ ಬಂದ ತಕ್ಷಣವೇ ಅದನ್ನೇ ಕೇಳಿ ಅದೇ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಸಿನಿಮಾಗೆ ಬಂದಾಗ ಹಂಗಾಗಲ್ಲ. ಅದು ನಿಮಗೆ ಬೈ ಡಿಫಾಲ್ಟ್ ಕೇಳ್ತಾ ಇರ್ತಾರೆ ಸೀರಿಯಲಲ್ಲಿ. ಸೀರಿಯಲ್ ಶುರು ಆಗೋಕ್ಕೆ ಮುಂಚೆ ಸಾಂಗ್ ಬರುತ್ತೆ, ಕೇಳಲೇಬೇಕು ಅಂತ. ಸಿನಿಮಾ ಹಂಗಲ್ಲ. ಒಂದ್ಸರಿ ಫಸ್ಟ್ ಕೇಳ್ದ ಅಲ್ಲೇ ಅವನಿಗೇನೋ ಮ್ಯಾಜಿಕ್ ಇದೆ, ಪದೇ ಕೇಳೋಂಗಿದೆ, ಹಾಂಟಿಂಗ್ ಇದೆ ಅನ್ಸಿದ್ರೆ ಇನ್ನೊಂದ್ಸರಿ ಕೇಳ್ತೇನೆ, ಇಲ್ಲಾಂದರೆ ಅದು ಅಷ್ಟೇ ಡಿಲೀಟ್. ಅದು ನಾನು ಮಾಡಲ್ಲ ಇನ್ನೊಂದ್ಸರಿ. ಸೊ ಆ ಸಂಗೀತ ಸಾಗರದ ಇವತ್ತಿನ ಸೋಷಿಯಲ್ ಮೀಡಿಯಾ ಸಾಗರದ ತುದಿಲೋ ಭಾಳ ಪಾತಾಳಕ್ಕೆ ಹೋಗ್ಬಿಡ್ತದೆ. ಸೊ ಹಂಗಾಗಿ ಇವತ್ತು ದಿ ಬೆಸ್ಟ್ ಟ್ಯೂನು ಏನೋ ಒಂದು ಅನ್ನೋ ಥರದ್ದೊಂದು ಟ್ಯೂನ್ ಇದ್ದರೆ ಮಾತ್ರನೇ ಸಾಂಗ್ ವರ್ಕ್ ಆಗೋದು. ಅಷ್ಟು ಕಾಂಪಿಟೇಷನ್ ಜಾಸ್ತಿ ಇದೆ ಇವತ್ತು. ಅಷ್ಟೊಂದು ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಸಾಂಗ್ಗಳು. ಬರೀ ಸಿನಿಮಾ ಸಾಂಗ್ ಅಂತ ಅಲ್ಲ, ಆಲ್ಬಮ್ ಸಾಂಗ್ಗಳು ಬರುತ್ತೆ, ಫೋಕ್ ಸಾಂಗ್ಗಳು ಬರುತ್ತೆ. ಅಷ್ಟರ ಮಧ್ಯದಲ್ಲಿ ನಾವು ಮಾಡಿದ್ದೊಂದು ಸಾಂಗು ಹಿಟ್ಟಾಗಬೇಕು ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ, ಬಹುಶಃ ಇಷ್ಟು ಸಮಯ ಬೇಕೇ ಬೇಕು. ಅಂದರೆ ಅದರಲ್ಲಿ ಏನೋ ಅಷ್ಟು ಶಕ್ತಿ ಇರಬೇಕು, ಆ ಟ್ಯೂನಿಗೆ ಅಷ್ಟು ಶಕ್ತಿ ಇರಬೇಕು. ಮತ್ತು ಆ ಟ್ಯೂನು ಅದನ್ನು ಪ್ರೋಗ್ರಾಮಿಂಗ್ ಮಾಡಿದ ರೀತಿನಲ್ಲಿ ಏನೋ ಹೊಸದ ಇರಬೇಕು, ಅದನ್ನು ಬರೆದಿರೋ ರೀತಿನಲ್ಲಿ ಏನೋ ಹೊಸತಾನೆ ಇರಬೇಕು ಲಿರಿಕ್ಸಲ್ಲಿ. ಅದಾದ ಮೇಲೆ ಅದನ್ನು ಹಾಡೋ ಸಿಂಗರ್ ಅದನ್ನೇನು ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅಲ್ವಾ. ಎಲ್ಲದೂ ಟ್ಯೂನ್ ಬರೀ ಟ್ಯೂನ್ ಚೆನ್ನಾಗಿದ್ದ ತಕ್ಷಣ ಸಾಂಗ್ ವರ್ಕ್ ಆಗಲ್ಲ, ಲಿರಿಕ್ ಚೆನ್ನಾಗಿದ್ದ ತಕ್ಷಣ ಸಾಂಗ್ ವರ್ಕ್ ಆಗಲ್ಲ, ಅಥವಾ ಯಾರೋ ಸ್ಟಾರ್ ಸಿಂಗರ್ ಆಡ್ಬಿಟ್ರು ಅಂದ ತಕ್ಷಣ ಸಾಂಗ್ ವರ್ಕ್ ಆಗಲ್ಲ. ಎಲ್ಲದನ್ನೂ ಸೇರ್ಕೊಂಬರ್ಬೇಕು, ಎಲ್ಲದೂ ಪರ್ಫೆಕ್ಟಾಗಿರಬೇಕು. ಆವಾಗಲೇ ಆ ಸಾಂಗ್ ಬ್ಲಾಕ್ ಬಸ್ಟರ್ ಆಗೋದು. ಎಲ್ಲವೂ ದಿ ಬೆಸ್ಟ್ ಆಗಬೇಕು. ನೀವು ಎಲ್ಲದೂ ದಿ ಬೆಸ್ಟ್ ಆಗಬೇಕು.
ಯಾವುದು ಒಂದು ವೀಕ್ ಆದರೂ ಈಗ ಅದ್ಭುತವಾದ ಟ್ಯೂನ್ ಮಾಡಿರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು, ಲಿರಿಸಿಸ್ಟ್ ಅದ್ಭುತವಾಗಿ ಬರೆದಿರ್ಬೋದು ಸಾಹಿತ್ಯನ, ಬಟ್ ಯಾವುದೋ ಸಿಂಗರು ಅದಕ್ಕೆ ಸೂಟ್ ಆಗದಲ್ಲೇ ಇರೋಂಥ ಸಿಂಗರ್ ಕೈಲಿ ಆಡಿಸಿದಾಗ ಆ ಸಾಂಗ್ ಫೇಲ್ ಆಗ್ಬೋದು. ಎಲ್ಲದೂ ಕಾಂಪ್ಲಿಮೆಂಟ್ ಆಗಬೇಕು. ಈಗ ನಾನೇ ನೀನಂತೆ ಸಾಂಗ್ ಇಷ್ಟು ದೊಡ್ಡದಾಗಿ ಹಿಟ್ಟಾಗಿದೆ ಅಂತಂದರೆ ಅರ್ಜುನ್ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ, ಲಿರಿಸಿಸ್ಟಾಗಿ ನನ್ನ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅಷ್ಟೇ ಸಿದ್ ಶ್ರೀರಾಮ್ ಅವ್ರ ಧ್ವನಿದು ಕಾಂಟ್ರಿಬ್ಯೂಷನ್ ಇದೆ, ಲಹರಿದು ಧ್ವನಿದು ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ಅವ್ರು ಕಲಾವಿದರಿದ್ದಂಗೆ. ಈಗ ನಾನು ಡೈರೆಕ್ಟ್ರು, ನಾನು ಎಷ್ಟು ಒಳ್ಳೆ ಕತೆ ಬರೆದ್ರೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಕಲಾವಿದರಲ್ವ, ಅವ್ರ ಮುಖಾಂತರ ತಾನೆ. ಹಂಗೆ ನಮ್ದು ಎಷ್ಟೇ ಟ್ಯೂನ್ ಚೆನ್ನಾಗಿದ್ರು, ಲಿರಿಕ್ಸ್ ಚೆನ್ನಾಗಿದ್ರು, ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಯಾರು ಸಿಂಗರ್ಸು. ಅವ್ರ ಧ್ವನಿ ಇಷ್ಟ ಆಗಬೇಕು ಆಡಿಯನ್ಸಿಗೆ, ಆ ಸಾಂಗಿಗೆ ಅದು ಇಷ್ಟ ಆಗಬೇಕು. ಸೊ ಅದು ಇಷ್ಟ ಆದಾಗ ಮಾತ್ರನೇ ಆ ಸಾಂಗು ತುಂಬ ದೊಡ್ಡದಾಗಿ ಹಿಟ್ಟಾಗೋದು. ಸೊ ಇವತ್ತು ನಾನೇ ನೀನಂತೆ ಅಷ್ಟು ಹಿಟ್ಟಾಗಿದೆ ಅಂದರೆ ಅದಕ್ಕೆ ಸಿದ್ ಶ್ರೀರಾಮ್ ಅವರ ವಾಯ್ಸು, ಲಹರಿ ಮಹೇಶ್ ವಾಯ್ಸು ಕಾರಣ. ಈಗ ಅಂದರೆ ಈಗ ಕಮರ್ಷಿಯಲ್ ಸಿನಿಮಾ ನಿರ್ದೇಶಕರು ಹೇಗೆ ಯೋಚನೆ ಮಾಡ್ತೀರಿ? ಒಬ್ಬ ಗಾಯಕನ ಆಯ್ಕೆ ಮಾಡಬೇಕಾದ್ರೆ ಈಗ ಜಗವೇ ನೀನು ಗೆಳತಿಯೇ ಪೇರ್ನಲ್ಲಿ ರಿಪೀಟ್ ಮಾಡಿದ್ದೀರಿ. ಸೊ ಅಲ್ಲಿ ಹಿಟ್ಟಾಗಿದೆ, ಜನ ಅದನ್ನು ಮತ್ತೆ ರಿಸೀವ್ ಮಾಡ್ತಾರೆ ಅಂತ ತಗೋತೀರಾ, ಅಥವಾ ಈ ಹಾಡಿಗೆ ಸೂಟ್ ಆಯಿತು ಅಂತ ತಗೋತೀರಾ, ಅಥವಾ ಈ ಹಾಡಿಗೆ ಇವ್ರ ವಾಯ್ಸೇ ಸೂಟ್ ಆಗುತ್ತೆ ಅಂತ ಹೇಗೆ ಜಡ್ಜ್ ಮಾಡ್ತೀರಿ? ಅಲ್ಲ, ಅದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ. ಈಗ ನಿಮಗೆ ಮ್ಯೂಸಿಕ್ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ಒಬ್ಬ ಕಾಮನ್ ಮ್ಯಾನ್ ಆಗಿ ನಿಮಗೆ ಆ್ಯಕ್ಟರ್ಗಳನ್ನು ನೋಡ್ತೀರಿ, ಗೊತ್ತಲ್ವಾ? ಸುದೀಪ್ ಎಂಥ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ದರ್ಶನ್ ಎಂಥ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಉಪೇಂದ್ರ ಅವ್ರು ಎಂತ ಗೊತ್ತಾಗುತ್ತಲ್ವ, ನಿಮಗೆ ಗೊತ್ತಿರುತ್ತೆ. ಅವರು ಏನೋ ಬೇರೆ ಥರದ್ದು ಮಾಡಿದಾಗ ನಿಮಗೆ ಇಷ್ಟ ಆಗಲ್ಲ. ಅಂದರೆ ಒಂದು ಇಮೇಜ್ ಅಂತ ಹೇಳ್ತೀವಲ್ವಾ, ಆ ಥರ. ಅಂದರೆ ಅವರ ವ್ಯಕ್ತಿತ್ವಕ್ಕೆ, ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಇಂಥ ಪಾತ್ರಗಳೇ ಸೂಟ್ ಆಗೋದು ಅನ್ನೋ ಥರ ಅದು ಕಾಮನ್ ಮ್ಯಾನ್ಗೆ ಗೊತ್ತಾಗ್ಬಿಡುತ್ತೆ, ಆ್ಯಕ್ಟರ್ಗಳದ್ದೆಲ್ಲ. ಬಟ್ ಮ್ಯೂಸಿಕ್ದಲ್ಲಿ ವಿಚಾರದಲ್ಲಿ ಗೊತ್ತಾಗಬೇಕು ಅಂದರೆ ಯಾವ ಸಿಂಗರ್ಗೆ ಯಾವ ಥರ ಸಾಂಗ್ ಸೂಟ್ ಆಗುತ್ತೆ ಅಂತ ಮ್ಯೂಸಿಕ್ ಗೊತ್ತಿರೋ ಅಂಥ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಗೊತ್ತಾಗುತ್ತೆ, ಡೈರೆಕ್ಟರ್ಗಳಿಗೆ ಗೊತ್ತಾಗುತ್ತೆ. ಸೊ ಈಗ ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ, ಹೆಂಗೆ ಸೆಲೆಕ್ಟ್ ಮಾಡ್ತೀರ ಸಿಂಗರ್ ಅಂದರೆ ಎರಡೂ ಥರ ಆಗುತ್ತೆ. ಅಂದರೆ ನಾವೊಂದು ಸಾಂಗ್ ಏನು ತಲೆಯಲ್ಲಿ ಇಟ್ಕೊಳ್ದಲೇ ಸಾಂಗ್ ಕಂಪೋಸ್ ಮಾಡೋದು. ಸಾಂಗ್ ಕಂಪೋಸ್ ಮಾಡಿ ಆ ಸಾಂಗ್ ಟ್ಯೂನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂದಮೇಲೆ ಈ ಟ್ಯೂನಿಗೆ ಯಾವ ಸಿಂಗರ್ ಸೂಟ್ ಆಗ್ತಾರೆ ಅಂತ ಆಮೇಲೆ ಯೋಚನೆ ಮಾಡ್ಬೋದು. ಅದಕ್ಕೆ ಸಿಗುತ್ತೆ, ಆಯಾ ಟ್ಯೂನ್ಗಳಿಗೆ ಅದಕ್ಕೆ ಮ್ಯಾಚ್ ಆಗುವಂಥ ಸಿಂಗರ್ಗಳು ಸಿಗ್ತಾರೆ. ಅದು ಯಾವ ರಾಗದಲ್ಲಿದೆ, ಯಾವ ಶ್ರುತಿನಲ್ಲಿದೆ, ಯಾವ ಪಿಚ್ಚಲ್ಲಿದೆ, ಯಾವ ಟೆಂಪೋದಲ್ಲಿದೆ, ಟೆಕ್ನಿಕಲ್ ವರ್ಡ್ಸ್ ಇದೆಲ್ಲ, ಅದ್ರ ಮೇಲೆ ಯಾವ ಸಿಂಗರು ಅನ್ನೋದನ್ನು ನಾವು ಗೇಜ್ ಮಾಡ್ಬೋದು. ಮ್ಯೂಸಿಕ್ ಡೈರೆಕ್ಟರ್ಗೂ ಗೊತ್ತಿರುತ್ತೆ, ಸ್ವಲ್ಪ ಮ್ಯೂಸಿಕ್ ಗೊತ್ತಿರೋಂಥ ಡೈರೆಕ್ಟರ್ಗಳಿಗೂ ಗೊತ್ತಿರುತ್ತೆ. ಅಥವಾ ಇಲ್ಲ ನಾವು ಈ ಸಿಂಗರ್ಗೆ ಸಾಂಗ್ ಮಾಡೋಣ ಅಂದ್ಕೊಂಡ್ರೆ ಆವಾಗ ಅವ್ರದ್ದು ಗೊತ್ತಿರುತ್ತಲ್ಲ, ಅವ್ರ ಸ್ಟ್ರೆಂತ್ ಏನು ಅದೆಲ್ಲ, ಅದಕ್ಕೆ ತಕ್ಕಂಗೆ ಆ ಮೀಟ್ರಿಗೇನೆ ಸಾಂಗ್ ಮಾಡ್ತಾರೆ. ಉದಾಹರಣೆಗೆ ಈಗ ನಾನೇ ನೀನಂತೆ ಮಾಡಿದ್ದು ಸಿದ್ ಶ್ರೀರಾಮ್ ಅವ್ರಿಗೋಸ್ಕರನೇ ಮಾಡಿದ್ದು. ಜಗವೇ ನೀನು ಸಿದ್ ಶ್ರೀರಾಮ್ಗೋಸ್ಕರನೇ ಕಂಪೋಸ್ ಮಾಡಿ ಟ್ಯೂನು. ಅಂದರೆ ಒಂಥರ ಈ ಹೀರೋಗಳಿಗೆ ಸ್ಕ್ರಿಪ್ಟ್ ಮಾಡ್ದಂಗೆ ಅಷ್ಟೇ, ಇನ್ನೇನು. ಯಾಕೆಂದರೆ ನನಗೆ ಸಿದ್ ಶ್ರೀರಾಮ್ ಅವ್ರ ವಾಯ್ಸು ನನಗೆ ಪರ್ಸನಲಾಗಿ ತುಂಬ ಇಷ್ಟಪಟ್ಟಿದ್ದೆ. ಅವ್ರ ಧ್ವನಿ ಆ ಟೆಕ್ಸ್ಚರ್ ನನಗೆ ತುಂಬ ಇಷ್ಟ ಆಗಿತ್ತು. ಅವ್ರು ಅವಾಗ ಇನ್ನು ಕನ್ನಡ ಜಾಸ್ತಿ ಆಡಿರಲಿಲ್ಲ, ಜಗವೇ ನೀನು ಆಡಿಸುವಾಗ ತೆಲುಗು ಸಿನಿಮಾಗಳು ಜಾಸ್ತಿ ಆಡಿದರು. ಆ ಸಾಂಗ್ಗಳು ಕೇಳಿದಾಗ ನನಗೆ ಅದ್ಭುತವಾದ ಕಂಠ ಅಲ್ವಾ, ಈ ಧ್ವನಿನ ನಾವು ಉಪಯೋಗಿಸ್ಕೋಬೇಕಲ್ಲ ಅಂತೇಳಿ ಸೊ ಸಿದ್ ಶ್ರೀರಾಮ್ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಟ್ಯೂನ್ ಮಾಡಿ ಅಂತ ಹೇಳಿದ್ದೆ ನಾನು. ಜಗವೇ ನೀನು ಗೆಳತಿ ಅವ್ರಿಗೋಸ್ಕರನೇ ಟ್ಯೂನ್ ಮಾಡಿದ್ದು. ಒಂದು ಸೆಕೆಂಡ್ ಈಗ ಈ ಸಿನಿಮಾಗೂ ಅಷ್ಟೇ, ಈಗ ಒಂದು ಲವ್ ಸಾಂಗ್ ಅಂದಾಗ ಈ ಸಿನಿಮಾದಲ್ಲೂ ಒಂದು ಅವ್ರದ್ದು ಧ್ವನಿದು ಒಂದು ಸಾಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವರನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದಂಥ ಟ್ಯೂನ್ ಇದು. ಸೂಪರ್. ನೀವು ಅಂದಾಗ ಎಲ್ಲ ಸೂಪರ್ಗಳು ಸೇರ್ಕೊಂಡು ಸೂಪರ್ ಹಿಟ್ ಆಗಿದೆ. ಹಂಗೆ ಆ್ಯಪನ್ಸ್ ಕೆಲವೊಂದು ಸರಿ ಅದೇ ಅಂತಲ್ಲ, ಕೆಲವೊಂದು ಸ್ಟಾರ್ ಸಿಂಗರ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಈಗ ಅರ್ಜಿತ್ ಸಿಂಗಿಗೆ ಒಂದು ಸಾಂಗ್ ಮಾಡಬೇಕು ಅಂದಾಗ ಅವ್ರ ಟೆಕ್ಸ್ಚರ್, ವಾಯ್ಸ್ ಟೆಕ್ಸ್ಚರಿಗೆ ಮ್ಯಾಚ್ ಆಗೋ ಥರ ಟ್ಯೂನೇ ಮಾಡಬೇಕು. ಅವರು ಅರ್ಜಿತ್ ಸಿಂಗ್ಗೆ ಹೋಗ್ಬಿಟ್ಟು ನೀವು ಯಾರೋ ಒಬ್ರು ಕೈಲಾಶ್ ಕೇರ್ ಕೈಲಿ ಆಡಿಸೋ ಥರದ ಟ್ಯೂನನ್ನು ಮಾಡಿದ್ರೆ ವರ್ಕ್ ಆಗಲ್ಲ ಅದು. ಅಥವಾ ಉದಿತ್ ನಾರಾಯಣ್ ಕೊಡೋ ಥರದ್ದು ಕೊಟ್ಟರೆ ಆಗಲ್ಲ, ವರ್ಕ್ ಆಗಲ್ಲ. ಕೈಲಾಶ್ ಕೇರ್ ಅವ್ರಿಗೆ ಮಾಡ್ಬೇಕಾಗಿರೋ ಸಾಂಗನ್ನು ಅವ್ರು ಪಿಚ್ಚೋದಕ್ಕೆ ಅದೇ ಥರ ಟ್ಯೂನೇ ಮಾಡಬೇಕು. ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ, ಅದೇ ಹೇಳಿದೆ, ಅದಕ್ಕೊಂದು ಟೆಕ್ನಿಕಲ್ ಟರ್ಮ್ಸ್ ಇದೆ. ಅದಕ್ಕೊಂದು ದಾರಿ ಇದೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಗೊತ್ತಿರುತ್ತೆ ಅದೆಲ್ಲ. ನೈಸ್. ಕೇಕೆ ಥರದ್ದೇ ಮಾಡಬೇಕು, ಹಂಗೆ ಮಾಡಬೇಕು. ಈಗ ಸೋನು ನಿಗಮ್ ಅಂತಂದ್ರೆ ಸೋನು ನಿಗಮ್ ಅದೇ ಥರ ಸಾಂಗೇ ಮಾಡಬೇಕು. ಸೋನು ನಿಗಮ್ ಅವ್ರನ್ನ ಕರ್ಕೊಂಡು ಹೋಗಿ ನೀವು ಯಾವುದೋ ಒಂದು ಬೇರೆ ಥರದ ಒಂದು ಸಾಂಗ್ ಆಡಿಸಿದ್ರೆ ಕುಲದಲ್ಲಿ ಇಷ್ಟ ಆಗಲ್ಲ, ಜನಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಅವ್ರ ವಾಯ್ಸ್ ಟೆಕ್ಸ್ಚರ್ಗೆ ಆ ಟ್ಯೂನ್ಗಳು ಮ್ಯಾಚ್ ಆಗಲ್ಲ. ಅಥವಾ ನನಗೆ ಒಂದು ಡೌಟ್ ಹಾಗಾದರೆ, SPB ಅವರು ಒಂದು 40-50 ವರ್ಷ ಹಲವು ವಿಧದ ಹಲವು ನಟರ ಎಲ್ಲರಿಗೂ ಹಾಡಿದ್ರಲ್ಲ, ಅಂದರೆ ಅವಾಗೇನು ಕಡಿಮೆ? ಅವರು ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್ ಮತ್ತು SP ಬಾಲಸುಬ್ರಹ್ಮಣ್ಯಂ, ಇವರು 3 ಜನ ಇದ್ದಾರಲ್ಲ, ಅವರು ನೀವು ಒಂಥರ ಮನುಷ್ಯರೇ ಅಲ್ಲ. ಅವರು
ದೇವ್ರಿದ್ದಂಗೆ. ಪಾಸ್ ಕೊಟ್ಬಿಟ್ಟು ಭಯ ಚಾನ್ಸೇ ಇಲ್ಲ. ನೀವು ಅವ್ರ ಜೊತೆ ಯಾರನ್ನು ಕಂಪೇರ್ ಮಾಡೋಕ್ಕೆ, ಅಂದರೆ ನೀವು ಹೇಳಿದ್ರೆ ಗೊತ್ತಾ, ಎಲ್ಲ ಥರದ ಸಾಂಗು ಈ ಥರ ರಿಸ್ಟ್ರಿಕ್ಷನ್ ಇಲ್ಲ. ಈ ಟೆಕ್ಸ್ಚರ್ ಈ ಟ್ಯೂನ್ ಆದ್ರೇನೆ, ಈ ಟೆಂಪೋ ಆದ್ರೆ, ಈ ಟ್ಯೂನ್ ಆದ್ರೆ, ಈ ಪಿಚ್ ಸ್ಕೇಲಲ್ಲಿ ಇದ್ರೆ, ಈ ಪಿಚ್ಚಲ್ಲಿ ಇದ್ರೆ ಮಾತ್ರ ಇವ್ರಿಗೆ ಯಾವ್ದಾರು ತಗೊಂಬಮ್ಮ. ಆಲ್ರೌಂಡರ್. ಯಾವ ಬಲನ ಹಾಕಿ ಹೊಡಿತೀನಿ, ಯಾವ ಬಲರು ಹಾಕಿ ಹೊಡಿತೀನಿ, ಆಲ್ರೌಂಡರ್. ಕೆಲವು ಆಕ್ಟರ್ಗಳು ಅಷ್ಟೇನೆ, ಆಕ್ಟರ್ಗಳು ಇದಾರೆ ಅಲ್ವಾ ನಮ್ಮಲ್ಲಿ. ಕೆಲವು ಆಕ್ಟರ್ಗಳು ಇದಾರೆ, ನೀವು ಯಾವ ಪಾತ್ರಕ್ಕೆ ಬೇಕಾದ್ರೂ ಸೂಟ್ ಆಗ್ತಾರೆ. ಹಳ್ಳಿಯವನ್ ಪಾತ್ರ ಮಾಡಿಸು, ಸಿಟಿಯವನ್ ಪಾತ್ರ ಮಾಡಿಸು, ಡಾನ್ ಪಾತ್ರ ಮಾಡಿಸು, ಇಲ್ಲ ದೇವ್ರ ಪಾತ್ರ ಮಾಡಿಸು, ಎಲ್ಲದಕ್ಕೂ ಸೂಟ್ ಈ ಅಣ್ಣ ಅವ್ರನ್ನ ಅಣ್ಣ ಅವ್ರು ಯಾವ ಪಾತ್ರ ಸೂಟ್ ಆಗ್ತಾ ಇರಲಿಲ್ಲ. ಕರೆಕ್ಟ್. ಅನಂತ್ ನಾಗ್ ಅಲ್ವಾ ಆ ಥರ. ಸೊ ಕೆಲವು ಸಿಂಗರ್ಸು ಆ ಥರ ವರ್ಸಟೈಲ್ ಸಿಂಗರ್ಸು, ಮೊಹಮ್ಮದ್ ರಫಿ, ಕಿಶೋರ್ ಕುಮಾರು, SPB ಅವರೆಲ್ಲ ವರ್ಸಟೈಲ್ ಸಿಂಗರ್ಸ್. ಎಲ್ಲಿಗೆ ಬೇಕಾದ್ರೂ ನೀರಿದ್ದಂಗೆ, ಎಲ್ಲಿಗೆ ಹಾಕಿದ್ರು ಜೆಲ್ಲಾಗ್ಬಿಡ್ತಾ ಇದ್ರು ಅವರು. SPB ಅವ್ರದಂತೂ ಅನ್ಬಿಲಿಯಬಲ್ ಅವರು. ನೀವು ವಿಷ್ಣು ಸರ್ಗೆ ಆಡ್ಬೇಕಾದ್ರೆ ವಿಷ್ಣು ಸರೇ ಆಡ್ತಿದ್ದಾರೆ ಅನ್ನಿಸ್ತಾ ಇತ್ತು. ಅಂಬರೀಷ್ ಅವ್ರು ಆಡ್ಬೇಕಾದ್ರೆ ಅಂಬರೀಷ್ ಅವರೇ ಆಡ್ತಿದ್ದಾರೆ ಅನಿಸ್ತು. ಶಿವಣ್ಣಂಗೆ ಆಡಿದ್ರೆ ಶಿವಣ್ಣನೇ ಆಡ್ತಿದ್ದಾರೆ ಅನ್ನಿಸ್ತಾ ಇತ್ತು. ಯಾರು SPB ವಾಯ್ಸ್ ಕೇಳ್ತಿರ್ಲಿಲ್ಲ. ಇದೇ ಸಲ್ಮಾನ್ ಖಾನ್ಗೆ ಆಡಿದಾಗ ಸಲ್ಮಾನ್ ಖಾನೇ ಆಡ್ತಿದ್ದಾರೆ ಅನ್ನಿಸ್ತಾ ಇತ್ತು. ಹಿಂದಿ ಪಿಕ್ಚರ್ ಆಡಿದಾಗ, ಈ ನೆನಪಿರ್ಲಿ ಪ್ರೇಮ್ಗೆ ಕುಕ್ರಳ್ಳಿ ಕೆರೆ ಆಡಿದಾಗ ಅದು ಅನ್ಬಿಲಿಯಬಲ್. ಅದು ಅವರು ಟ್ಯಾಲೆಂಟ್ ಅಂದರೆ ಅವರು ಆಕ್ಟ್ರಿ, ಅವರು ಅದಕ್ಕೆ ತಕ್ಕಂಗೆ ಅವರ ಕಂಠನ ಒಗ್ಗಿಸ್ಕೊಂಡು ಹಾಡೋರು ಅವರು SPB ಅವರು. ಅದಕ್ಕೆ ಹೇಳಿದ್ದು ಕೆಲವೆಲ್ಲ ಒಂಥರ ದಂತಕಥೆಗಳು, ಅವರೆಲ್ಲ ತುಂಬಾ ರೇರು ಆ ಥರದ ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ಅವರೆಲ್ಲ. ನನಗೊಂದು ಕುತೂಹಲ ಇದೆ ಸರ್. ಈಗ ಈ ಬ್ರ್ಯಾಡ್ ಸಿನಿಮಾದ ನಾನು ನಿನ್ನಂತೆ ಹಾಡು ಸೂಪರ್ ಹಿಟ್ ಆಗಿದೆ, ನಾವು ಎಲ್ಲರೂ ಕೇಳ್ತಿರೋದು, ಇಡೀ ಜಗತ್ತು ಕೇಳ್ತಿರೋದು ಅದರ ಫೈನಲೈಸ್ಡ್ ವರ್ಷನು. ನಿಮಗೆ ಮೊದಲು ಟ್ಯೂನ್ ಅಂತ ಕೊಟ್ಟಿರ್ತಾರೆ ಗೊತ್ತಾ, ಅದು ಮೂಲಭೂತವಾದ ಟ್ಯೂನ್ ಹೇಗಿರುತ್ತೆ ಅಂತ ಏನಾದರೂ ನಿಮ್ಮ ಫೋನಲ್ಲಿ ಇರಬಹುದಾ, ಇದೆಯಾ? ಟ್ಯೂನು ಫೋನಲ್ಲಿ, ಯಾಕಂದ್ರೆ ಅದು ಕೇಳಿದ್ರೆ ನಾವು ಅದರ ಜರ್ನಿ ಎಲ್ಲಿಂದ ಎಲ್ಲಿಗೆ ಒಬ್ಬ ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕರ ಸಮ್ಮಿಲನ ವರ್ಕ್ ಆಗುತ್ತೆ ಅಂತ ಕೇಳಕ್ಕೆ ಏನಾದರೂ ಸಾಧ್ಯನಾ ಅನ್ನೋದು ನನ್ನ ಕುತೂಹಲ ಅಷ್ಟೇ. ಅಂದರೆ ಮೂಲಭೂತವಾಗಿ ಈ ಉದಾಹರಣೆ ನೀವು ಹೇಳಿದ್ರೆ ಇಲ್ಲಿ ಏನಾಯಿತು, ಈಗ ಆ ಥರ ಟ್ಯೂನು ನಮ್ಮ ಸಾಂಗ್ಗಳಲ್ಲಿ, ನನ್ನ ಅರ್ಜುನ್ ಸಾಂಗ್ಗಳಲ್ಲಿ ಸಿಗೋದು ತುಂಬ ಅಪರೂಪ. ಅಂದರೆ ಬರೀ ಟ್ಯೂನ್ ಸಿಗೋದು. ಯಾಕೆಂದರೆ ಇಲ್ಲಿ ಏನಾಗುತ್ತೆ, ನಾನು ಲಿರಿಕ್ಸ್ ಬರೆಯೋದ್ರಿಂದ ಸಾಮಾನ್ಯವಾಗಿ ಅರ್ಜುನ್ ಏನು ಮಾಡ್ತಾರೆ, ಕಂಪೋಸ್ ಮಾಡೋ ಟೈಮಲ್ಲೇ ಅವರೇನೋ ಒಂದು ಟ್ಯೂನ್ ಹಿಡಿದುಬಿಟ್ಟು ರಾಗ ಹಿಡಿತಾರೆ. ಆ ರಾಗ ಹಿಡಿದು ಒಂಚೂರು ಹಿಂಗೆ ಪ್ಲೇ ಮಾಡ್ತಾರೆ. ಮಾಡಿದ ತಕ್ಷಣವೇ ಸರ್ ಇದು ಮೀಟ್ರು ಸರ್, ಇದು ಟ್ಯೂನು ಸರ್, ಏನೋ ಒಂದು ಹೇಳಿ ಸರ್ ಅಂತಾರೆ. ಪದ ಹೇಳಿ ಸರ್, ಪದ ಹೇಳಿ ಸರ್, ಒಂದು ಡೆಮ್ಮಿ ವರ್ಡ್ ಹೇಳಿ ಸರ್ ಅಂತ. ಅವ್ರೇನು ಫೈನಲೇ ಅಂತ ಕೇಳಲ್ಲ, ಡೆಮ್ಮಿ ವರ್ಡ್ ಹೇಳಿ. ಅದನ್ನು ನಾವು ಹೇಳಿದಾಗ ಅದಕ್ಕೆ ತಕ್ಕಂತೆ ಅವ್ರು ಅಲ್ಲಿ ಕಂಪೋಸ್ ಮಾಡ್ತಾರೆ. ಅದನ್ನು ಕೇಳಿಕೊಂಡು ನಾನು ಅಲ್ಲೇ ಬರೆದ್ಬಿಡ್ತೀನಿ. ಓಕೆ. ಬರೆದಾಗ ಅದನ್ನು ಅವ್ರು ಹಂಗೆ ಆಡ್ತಾರೆ ಅಲ್ಲೇ. ಸೊ ಈ ಸಾಂಗು ಅವ್ರು ಯಾವಾಗ ಫ್ರೇಸ್ ಕೇಳಿಸಿದ್ರಲ್ಲ, ತಾನೇ ತಾನೇ ನಾನೇ ತಾನೇ, ನಾನು ತುಂಬ ಕೆಡ್ದಾಗ ಆಡ್ತೀನಿ, ಸುಮ್ಮನೆ ಹೇಳ್ತೀನಿ ಎಕ್ಸಾಂಪಲ್. ಹಾಡೋ ಅಂತ ನಮಗೆ ಸಂಗೀತ ಎಲ್ಲ ಕಲ್ತಿಲ್ಲ ನಾವು. ನಮಗೆ ತಾಳ ಗೊತ್ತು, ತಾಳ ತಂತಿ ತಂಬೂರಿ ಗೊತ್ತು ಅಷ್ಟೇ. ಆ ತಾಳಕ್ಕೆ ಹೆಂಗೆ ಬರಿಬೇಕು ಅನ್ನೋದು ಬೇಸಿಕ್ ನಾಲೆಡ್ಜ್ ಗೊತ್ತು ಅಷ್ಟೇ. ನಮಗೆಲ್ಲ ಅಕಾಡೆಮಿಕ್ಕಾಗಿ ಸಂಗೀತ ಕಲ್ತಿಲ್ಲ. ಹಂಗೆ ಹೇಳಿದ ತಕ್ಷಣ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನಿರೋದು ಎರಡು ಅಲ್ಲೇ ಇನ್ಸ್ಟೆಂಟಾಗಿ ಹೇಳ್ಬಿಟ್ಟೆ ಲೈನ್ ನಾನು. ಸೊ ಈ ಎಲ್ಲೋ ಊಟಿ ಬೆಟ್ಟದ ಮೇಲೆ ಕೂತ್ಕೊಂಡೆಲ್ಲ ಅದೆಲ್ಲ ಇಲ್ಲ. ನಾನು ಹಾಡು ಬರೆಯೋ ಇದರಲ್ಲಿ ಅಂದರೆ ನಾನು ಡೈರೆಕ್ಟ್ರು ಆಗಿರೋದ್ರಿಂದ ಸಾಮಾನ್ಯವಾಗಿ ಅವರು ಕೇಳ್ತಾರೆ. ನಾನು ಹಾಡು ಬರಿತೀನಿ ಅಂತ ಗೊತ್ತಿರೋದ್ರಿಂದ ಅರ್ಜುನ್ ಅವರು ಕೇಳ್ತಾರೆ ಅದನ್ನು, ಏನಾದ್ರು ಒಂದು ಹೇಳಿ ಅಂತ. ಎಲ್ಲ ಸರಿನೂ ನಾವು ಆ ಕ್ಷಣಕ್ಕೇನೋ ಒಳೆದಿದ್ದನ್ನೇ ಫೈನಲ್ ಆಗು ಇಟ್ಕೊಳ್ಳಲ್ಲ. ಕೆಲವೊಮ್ಮೆ ಆ ಕ್ಷಣಕ್ಕೆ ಸುಮ್ಮನೆ ಏನೋ ಒಂದು ಹೇಳಿರ್ತೀವಿ, ಅದೇನಾಗುತ್ತೆ ಕೆಲವೊಮ್ಮೆ ತುಂಬ ಚೆನ್ನಾಗಿ ಸೂಟ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ಚೇಂಜ್ ಮಾಡಬೇಕು ಅಂತ ಅನಿಸಲ್ಲ. ಕೆಲವೊಮ್ಮೆ ಚೇಂಜು ಮಾಡ್ತೀವಿ, ಬೇರೆನೂ ಮಾಡ್ತೀವಿ. ಸೊ ಇಟ್ ಡಿಪೆಂಡ್ಸು, ಅದು ಆಮೇಲಿನ ಆಲೋಚನೆ. ಆ ಕ್ಷಣಕ್ಕೆ ನಮಗೇನು ಆ ಟ್ಯೂನ್ ಓಕೆ ಮಾಡೋಕ್ಕೆ ಏನಾದರೂ ಸುಮ್ಮನೆ ನಾನ ಅಂತ ಹೇಳೋ ಬದಲು ಪದಗಳ ಜೊತೆಯಲ್ಲಿ ಹೇಳಿದರೆ ನಮಗೂ ಜಡ್ಜ್ಮೆಂಟಿಗೆ ಈಸಿ ಅಂತ. ಯಾಕೆ ಎಂಫಸಿಸ್ ಮಾಡ್ತಾರೆ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಜಡ್ಜ್ ಮಾಡೋಕ್ಕೆ ಈಸಿ ಆಗುತ್ತೆ ಡೈರೆಕ್ಟರ್ಗಳಿಗೆ. ಬೇಗ ಟ್ಯೂನ್ ಓಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಸಾಕಪ್ಪ ಅವನು ತಲೆ ತಿನ್ನೋದು ಬಿಟ್ಟು ಅಂತ. ಸೊ ಹಂಗೆ ನಮ್ಮ ಸಾಂಗ್ಗಳಲ್ಲಿ ಹಂಗೆ ಆಲ್ಮೋಸ್ಟ್ ಲಿರಿಕ್ಸೇ ಬಂದುಬಿಡುತ್ತೆ. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಒಂದು ಸಾಲು ಏನೋ ಕೊಡ್ತೀವಿ, ಅವರೇ ಕೇಳ್ತಾರೆ, ಇಲ್ಲ ಏನೋ ಒಂದು ಹುಕ್ ಲೈನ್ ಥರ ಏನೋ ಒಂದು ಲೈನ್ ಇದ್ರೆ ಕ್ಯಾಚಿ ಲೈನ್ ಇದ್ರೆ ಹೇಳಿ, ಅದಕ್ಕೆ ಮಾಡಲೆಂದು ನೀನು ಬಂದೆಯಾ. ಹೌದು, ಆ ಥರ. ಈಗ ಇದು ಜಗವೇ ನೀನು ಹಂಗೆ ಹುಟ್ಟಿದ್ದು. ಜಗವೇ ನೀನು ಗೆಳತಿಯೇ ಅನ್ನೋ ಲೈನ್ಗೇನೆ ಕಂಪೋಸ್ ಮಾಡಿದ್ದೆವು. ಫಸ್ಟ್ ಟ್ಯೂನ್ ಮಾಡಿರಲಿಲ್ಲ, ಅದಕ್ಕೆ ನಾನು ಬರ್ಕೊಂಬಂದಿದ್ದೆ ಏನೋ ಒಂದಷ್ಟೆಲ್ಲ. ಸೊ ಅದರಲ್ಲಿ ಈ ಜಗವೇ ನೀನು ಗೆಳತಿ ಅನ್ನೋ ಲೈನ್ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ಅದನ್ನು ಉಕ್ಲೈನಾಗಿ ಇಟ್ಕೊಂಡು ಟ್ಯೂನ್ ಮಾಡಿದ್ದು ಅರ್ಜುನು. ಅಂದರೆ ಫಸ್ಟ್ ಸಾಹಿತ್ಯ,
ಆಮೇಲೆ ಟ್ಯೂನ್ ಹುಟ್ಟಿದ್ದು. ಎರಡೂ ಥರನೂ ಆಗುತ್ತೆ. ಈಗ ನಾನೇ ನಿನ್ನಂತೆ ಅವ್ರು ಟ್ಯೂನ್ ಮಾಡಿದ್ರು, ಅದಕ್ಕೆ ನಾನು ಬರದೆ. ಅಂದರೆ ಈ ನಾನು ನಿನ್ನಂತೆ ಈ ಸಾಲುಗಳು ನೀವು ತಕ್ಷಣ ಕಂಪೋಸ್ ಆದಾಗ ಅರ್ಜುನ್ ಸರ್ ಹೇಳಿದಾಗ ಕೊಟ್ಟಂತ ಸಾಲು, ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿ ಅದಕ್ಕೆ ಬರೋದು? ಇಲ್ಲ, ಅಲ್ಲ ತಕ್ಷಣ ಹೇಳಿದೆ ಅಷ್ಟೇ, ಅಲ್ಲೇ ಇಮಿಡಿಯೇಟ್ ಪಲ್ಲವಿ ಅಲ್ಲೇ ಹೇಳಿ ಅಲ್ಲೇ ಆ ಕ್ಷಣ ಹಾಡು ಹುಟ್ಟಿದ ತಕ್ಷಣನೇ ಸಾಹಿತ್ಯನೂ ಹುಡ್ತು. ಚರಣ ಆಮೇಲೆ ಬರ್ಕೊಂಡ್ರು, ಅದು ಮಿಕ್ಕಿದ್ದೆಲ್ಲ ಆಮೇಲೆ ಬರ್ದಿದ್ದು. ಫಸ್ಟ್ ಪಲ್ಲವಿ ಆಗ್ಬಿಟ್ರೆ ಸಾಕು. ಅದು ಫಸ್ಟ್ ಒಂದು 2 ಲೈನ್ 3 ಲೈನು, ಆಮೇಲಿಂದ ಏನು ಬರೆಯೋಕ್ಕೆ ಹೋಗಲ್ಲ. ಒಂದು ಫಸ್ಟ್ ಓಪನಿಂಗ್ ಒಂದು 2-3 ಲೈನು ಟ್ಯೂನನ್ನು ಜಡ್ಜ್ ಮಾಡೋಕ್ಕೆ ಅಂತ ಅಷ್ಟೇ. ಉದಾಹರಣೆಗೆ ಕಮಾನ್ ಡಾರ್ಲಿಂಗ್, ಆಮೇಲೆ ಇದು ಕಾಯುವೆ ನೀನು ಕಾಯುವೆ ನಾನು ರೆಪ್ಪೆಯಾಗಿ ಅದು ಬಂದ್ಬಿಡ್ತು. ಆ ಫ್ಲೋ ಅವ್ರು ಮಾಡ್ತಾ ಮಾಡ್ತಾನೆ ಅದು ಬಂದು ಮಧ್ಯದಲ್ಲೆಲ್ಲ ಖಾಲಿ ಇತ್ತಿನ್ನು ಏನು ಬರ್ದಿರಲಿಲ್ಲ. ಸರಿ, ಇಷ್ಟಕ್ಕೆ ಕಂಪೋಸ್ ಮಾಡಿ ಆಮೇಲೆ ಚರಣ ಮಾಡಿ ಇದಕ್ಕೆಲ್ಲ ಆಮೇಲೆ ನೋಡೋಣ, ಟ್ಯೂನ್ ಓಕೆ ಆದರೆ ಮುಂದಕ್ಕೆ ಬರೋಣ ಅಂತ. ಟ್ಯೂನ್ ಓಕೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟೇ. ಟೇಸ್ಟಿಗೆ ಕೊಡ್ತಾರಲ್ಲ, ಟೇಸ್ಟ್ ನೋಡಪ್ಪ ಓಕೆ ಸ್ಯಾಂಪಲ್ ಪೀಸ್ ಅದು ಅಂತ. ಸೊ ಕೆಲವೊಮ್ಮೆ ಅದೇ ಓಕೆ ಆಗಿಬಿಡುತ್ತೆ ಸಾಹಿತ್ಯ. ಇಲ್ಲ ತುಂಬ ಅದೇ ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಮ್ಮೆ ಚೇಂಜ್ ಮಾಡ್ತೀವಿ ಅದನ್ನು. ಇಷ್ಟೆಲ್ಲ ಎಫರ್ಟ್ ಹಾಕಿ ಕೂಡ ಎಲ್ಲ ಕ್ಷೇತ್ರದವರು, ಈ ಸಂಗೀತ ನಿರ್ದೇಶಕರು, ಹಾಡುಗಾರರು, ಲಿರಿಕ್ಸ್ ರೈಟರ್ ಎಲ್ಲರೂ ಅದ್ಭುತವಾದ ಕೆಲಸ ಮಾಡಿ ಕೂಡ ಸೋಲುವ 99% ಸೋಲೆ. ಸೋಲುವ ಸಾಧ್ಯತೆ ಹೆಚ್ಚು. ಈಗ ನೀವೇ ತಗೊಳ್ಳಿ, ಈಗ ಈ ವರ್ಷ ಯಾವ ತಿಂಗಳಲ್ಲಿದ್ದೀರಾ ನೀವು? ಸೆಪ್ಟೆಂಬರ್, ಆಲ್ಮೋಸ್ಟ್ ಸೆಪ್ಟೆಂಬರ್ಗೆ ಬಂದಿದ್ದೀರಾ ಅಲ್ವಾ? ಕೊನೆ 9 ತಿಂಗಳಾಗಿದೆ ಅಲ್ವಾ ಈ ವರ್ಷ. 9 ತಿಂಗಳಲ್ಲಿ ಎಷ್ಟು ಹಿಟ್ ಸಾಂಗ್ ಕೇಳಿದ್ದೀರಾ ನೀವು ಕನ್ನಡದಲ್ಲಿ? ಬೆಳೆ 10 ದಾಟಲ್ಲ ನಿಜ. ಒಂದೇ ಕೈಯಲ್ಲಿ ಎಣಿಸ್ಬಿಡ್ಬೋದು. ಆದರೆ ಎಷ್ಟು ಸಾಂಗ್ ರಿಲೀಸ್ ಆಗಿದೆ? ಸಾವಿರಾರು ಸಾಂಗ್ ರಿಲೀಸ್ ಆಗಿದೆ. ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಕಷ್ಟ ಇದೆ ಅಂತ ಹಿಟ್ ಸಾಂಗ್ ಮಾಡೋದು. ಅಂದರೆ ಅಷ್ಟು ಕಾನ್ಷಿಯಸ್ ಆಗಿ ಗೇಜ್ ಮಾಡಬೇಕಾಗತ್ತೆ. ಅದಕ್ಕೊಂದು ಆಡಿಯನ್ಸ್ ಪಲ್ಸ್ ಗೊತ್ತಿರಬೇಕು, ಮ್ಯೂಸಿಕ್ ಡೈರೆಕ್ಟ್ರಿಗೂ ಗೊತ್ತಿರಬೇಕು, ಡೈರೆಕ್ಟ್ರಿಗೂ ಗೊತ್ತಿರಬೇಕು, ಲಿರಿಕ್ಸ್ ಬರೆಯೋರಿಗೂ ಗೊತ್ತಿರಬೇಕು, ಏನು ಲಿರಿಕ್ಸ್ ಬರೆದ್ರೆ ವರ್ಕ್ ಆಗುತ್ತೆ, ಕನೆಕ್ಟ್ ಆಗ್ತಾರೆ ಅನ್ನೋದು. ಸೊ ಎಲ್ಲ ಅದನ್ನೇ ಅಲ್ವಾ ಸ್ಕಿಲ್ ಅನ್ನೋದು, ಜಡ್ಜ್ಮೆಂಟ್ ಅನ್ನೋದು. ಪ್ರತಿಭೆ ಎಲ್ಲರೂ ಮಾಡೋದಾಗಿದ್ದು, ಪ್ರತಿಭೆ ಎಲ್ಲರೂ ಮಾಡೋರಾಗಿದ್ದಿದ್ರೆ ಪ್ರತಿಭೆಗೆ ಇನ್ನೆಲ್ಲಿ ಬೆಲೆ ಇರ್ತಾ ಇತ್ತು. ನನ್ನಂಥವರೆಲ್ಲ ಪ್ರತಿಭಾವಂತರಾಗ್ಬಿಡೋರು ಸರ್ ಅಂತ. ಅದಕ್ಕೆ ಅದ್ಭುತವಾದ ಸಿನಿಮಾಗಳನ್ನ, ಸೂಕ್ಷ್ಮ ಮನಸ್ಸಿನ ಸಿನಿಮಾಗಳು ಮಾಡಿದ್ದು. ಬ್ರ್ಯಾಟ್ ಸಿನಿಮಾ ಹಾಡು ಎಷ್ಟು ಅದ್ಭುತವಾಗಿ ಯಶಸ್ಸು ಕಂಡು ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿದೆ. ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿದರೆ ಮತ್ತೆ ನೋಡಿ. ಯಾಕೆ ನನ್ನ ಕಾರಲ್ಲಿ ಬರೋಕೆ ಒಂದು 5 ಸಲ ಕೇಳಿದ್ದು. ತುಂಬ ಚೆನ್ನಾಗಿದೆ ಹಾಡು. ಬ್ರ್ಯಾಟ್ ಸಿನಿಮಾ ಯಾವಾಗ ಸರ್ ಬಿಡುಗಡೆ? ಇದೆ ಅಕ್ಟೋಬರ್ 31ಕ್ಕೆ ಕನ್ನಡ ರಾಜ್ಯೋತ್ಸವದ ಕೊಡುಗೆ. ಎಸ್, ಅಕ್ಟೋಬರ್ 31ಕ್ಕೆ. ಅದ್ರ ಮರುದಿನನೇ ರಾಜ್ಯೋತ್ಸವ. ಅದನ್ನು ನಾಡ ಹಬ್ಬ ಮಾಡೋಕ್ಕೆ ಇಡೀ ವರ್ಷ ಮಾಡ್ಬೋದು. ಸೊ ಅದೊಂದು ಸಾಂಕೇತಿಕವಾಗಿ ಆಚರಣೆ. ಹಾಗಾಗಿ ಬ್ರ್ಯಾಟ್ ಸಿನಿಮಾ ಬೆಂಬಲಿಸಿ ಅಂತ ಕೇಳ್ಕೊತಾ ಬನ್ನಿ. ಸರ್ ಜೊತೆಗೆ ಮಾತಾಡೋಕ್ಕೆ ತುಂಬ ಇದೆ. ಇದು ಬರೀ ಪ್ರವೇಶ. ಸ್ವಾಗತ ಮತ್ತೊಮ್ಮೆ. ಆಯ್ತು. ಮಾತಾಡ್ರೋ